ಶರಣ ಬಸವರು ಯಾರ ಅವರನ್ನು ನಂಬಿ ಬರ್ತಿದ್ರೋ ಅವರೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಿದ್ರು. ಯಾರು ಅವರನ್ನು ಪರೀಕ್ಷಾ ಮಾಡಬೇಕು ಅಂತ ಬರ್ತಿದ್ರೋ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಿದ್ರು. ಮತ್ತೆ ಅವರು ಶರಣಾಗತರಾದಾಗ ಅವರಿಗೆ ಉದ್ಧಾರ ಮಾಡಿ ಕಳಿಸ್ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಸತ್ತವನನ್ನು ಬದುಕಿಸಿದಾರ ಶರಣ ಬಸವ. ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟಿದ್ದಾರೆ. ರೋಗಿಗಳ ರೋಗ ಕಳೆದಿದ್ದಾರೆ. ಸಂಪತ್ತು ಬೇಕೆಂದವರಿಗೆ ಸಂಪತ್ತನ್ನು ಕರುಣಿಸಿದ್ದಾರೆ. ದೊಡ್ಡ ಸುದ್ದಿ, ಸಗರ ನಾಡು ಮನೆ ಮಾತಾಗಿ ಬಿಟ್ಟಿದ್ರು ಶರಣ ಬಸಪ್ಪನವರು. ಅಂದರೆ ಕುಂತಲ್ಲಿ ನಿಂತಲ್ಲಿ ಶರಣರ ಬಗ್ಗೆನೇ ಚರ್ಚೆ ನಡೀತಾ ಇತ್ತು. ಈ ಮಕ್ಕಳು ಕೊಡ್ತಕ್ಕಂಥ ವಿಷಯದಾಗಂತೂ ಅದ್ಭುತವಾಗಿರ್ತಕ್ಕಂಥ ಲೀಲೆಗಳು ಬಹಳಷ್ಟು ಜನ ಬಹಳ ರೀತಿಯಲ್ಲಿ ಆ ಮಕ್ಕಳನ್ನು ಪಡ್ಕೊಂಡಿರ್ತಕ್ಕಂಥ ಉದಾಹರಣೆ ಭಾಳಷ್ಟು ಅದಾವ. ಶರಣ ಬಸಪ್ಪನವ್ರ ಹತ್ರ ಜಾತಿ ಮತ ಭೇದ ಏನೂ ಇರಲಿಲ್ಲ. ಯಾರೇ ಬರಲಿ, ಅವ್ರು ಲಿಂಗಾಯತರ ಬರಲಿ, ಮುಸ್ಲಿಮರ ಬರಲಿ, ಬ್ರಾಹ್ಮಣರ ಬರಲಿ, ಯಾರು ಏನು ಕೇಳಿ ಬರ್ತಾರೆ ಒಂದನ್ನು ನೋಡ್ತಿದ್ರು. ಅವರು ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಅವರ ಮೇಲೆ ಎಷ್ಟು ಭಕ್ತಿ ಇಟ್ಟು ಬಂದಾರೆ, ಎಷ್ಟು ವಿಶ್ವಾಸ ಇಟ್ಟು ಬಂದಾರ ಅನ್ನೋದನ್ನು ಒಂದು ನೋಡ್ತಾ ಇದ್ದರು ಶರಣರು. ನಿಮಗೆಲ್ಲ ಹೇಳಿನಿ, ಶರಣ ಬಸವೇಶ್ವರರ ಮಹಾಮನೆ ಇರುವುದು ಎಲ್ಲಿ ಅಂತಂದ್ರೆ ಕಲಬುರಗಿ ಒಳಗೆ ಬ್ರಹ್ಮಪುರದೊಳಗೆ. ಆ ಬ್ರಹ್ಮಪುರದೊಳಗೆ ಒಂದು ಬ್ರಾಹ್ಮಣ ಕುಟುಂಬ ಇತ್ತು. ಬ್ರಾಹ್ಮಣ ಕುಟುಂಬ ಮದುವೆಯಾಗಿ ಸುಮಾರು ವರ್ಷವಾಗಿತ್ತು. ಅನುಕೂಲಸ್ಥ ಕುಟುಂಬ, ಯಾವುದೇ ಕೊರತೆ ಇರಲಿಲ್ಲ. ಆದರೆ ಸಂತಾನ ಭಾಗ್ಯ ಇರಲಿಲ್ಲ. ಆ ಬ್ರಾಹ್ಮಣ ಹೆಣ್ಮಗಳು ದಿನಾಲೂ ಶರಣ ಬಸಪ್ಪನವ್ರ ಬಗ್ಗೆ ಕೇಳ್ತಿದ್ದಳು. ಯಾವುದೋ ಊರವರು ಬಂದರು, ಶರಣರಿಂದ ಮಕ್ಕಳ ಫಲ ತಗೊಂಡು ಹೋದರು, ಅವರಿಗೆ ಮಕ್ಕಳಾಗ್ಯಾವ, ಹೀಗೆಲ್ಲ ಸುದ್ದಿ ಕೇಳ್ತಿದ್ದಳು. ಆಕೆಗೆ ಯಾವಾಗ ಹೋಗಿ ಶರಣ ಬಸಪ್ಪಗೆ ಭೇಟಿ ಆಗಲಿ, ಯಾವಾಗ ಹೋಗಿ ಅವರಿಗೆ 1000 ರೂಪಾಯಿ ಕೊಟ್ಟು ನಾನು ಒಂದು ಗಂಡು ಸಂತಾನದ ಆಶೀರ್ವಾದ ಪಡ್ಕೊಂಡು ಬರಬೇಕು ಅಂತ ಆಕೆಗೆ ಅಪೇಕ್ಷೆ. ಒಂದಿನ ದಂಪತಿಗಳಿಬ್ಬರು ರಾತ್ರಿ ಊಟ ಮಾಡಿ ಮಲಗೋಕ್ಕಿಂತ ಮುಂಚೆ ಆಕೆ ಕೇಳ್ತಾಳರಿ, ಮದುವೆ ಆಗಿ ಇಷ್ಟು ವರ್ಷ ಆಗ್ಯದ, ಸಂತಾನ ಭಾಗ್ಯವಂತೂ ಭಗವಂತ ನಮಗೆ ಕೊಡಲಿಲ್ಲ, ಬಹಳ ದೂರ ಇಲ್ಲ, ಇಲ್ಲೇ ಎಡವು ಬಿದ್ದರೆ ಅವ್ರ ಮನೆ, ಶರಣ ಬಸಪ್ಪನವ್ರ ಮಹಾಮನೆ ಇಲ್ಲೇ ನಮ್ಮ ಪಕ್ಕದಾಗೆ ಅದ, ಎಲ್ಲೆಲ್ಲಿ ಅವರು ಬಂದು ಅವರಿಂದ ಆಶೀರ್ವಾದ ತಗೊಂಡು ಉದ್ಧಾರ ಆಗಕತ್ತಾರ. ಮತ್ತು ನಾವು ಹೋಗಿ ಅವರಿಗೆ ಕೇಳಿ, ಅವರೇನೋ ಮನೆ ಮುಂದೆ ಬೋರ್ಡ್ ಹಚ್ಚಾರತ್ತ, 1000 ರೂಪಾಯಿ ಕೊಟ್ಟರೆ ಗಂಡು ಸಂತಾನ, 500 ರೂಪಾಯಿ ಕೊಟ್ಟರೆ ಹೆಣ್ಣು ಸಂತಾನ ಅಂತ. ನಾವು ಒಂದು 1000 ರೂಪಾಯಿ ಕೊಟ್ಟು ಗಂಡು ಸಂತಾನ ಫಲದ ಆಶೀರ್ವಾದ ತರನಲ್ರಿ ಅಂತಾಳೆ ಹೆಣ್ಮಗಳು. ಶರಣಾರ್ಥಿ ಬಂಧುಗಳೇ, ನಾನು ನಿಮ್ಮ ಎಲಿಗಾರ್ ಮೆಲೋಡಿಸ್ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನೀವುಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಚೆನ್ನಾಗಿಯೇ ವೀಕ್ಷಿಸ್ತಾ ಇದ್ದೀರಿ. ಒಳ್ಳೆ ಅರ್ನಿಂಗ್ಸ್ ಕೂಡ ಬರ್ತಾ ಇದೆ, ಲೈಕ್ಸ್ ಕೂಡ ಬರ್ತಾ ಇದೆ, ವಾಚ್ ಟೈಮ್ ಕೂಡ ಆಗ್ತಾ ಇದೆ. ತಮ್ಮಲ್ಲಿ ಇನ್ನೊಂದು ಕಳಕಳಿಯಿಂದ ವಿನಂತಿಯಿಂದ ಕೇಳಿಕೊಳ್ಳುವುದೇನೆಂದರೆ, ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡುವುದರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಚೆನ್ನಾಗಿಯೇ ನೋಡ್ತಾ ಇದ್ದೀರಾ, ಪ್ರತಿದಿನ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ಚೆನ್ನಾಗಿ ನೋಡ್ತಾ ಇದ್ದೀರಿ, ಒಳ್ಳೆಯ ಅರ್ನಿಂಗ್ಸ್ ಕೂಡ ಬರ್ತಾ ಇದೆ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ನೋಡೋದ್ರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೆ ಅನುಕೂಲವಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ. ನಮಗೆ ಪ್ರೋತ್ಸಾಹಿಸಬೇಕೆಂದರೆ ನೀವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು. ಗಂಡ ಅವ ಸಾಧಾರಣ ಬ್ರಾಹ್ಮಣ ಇರಲಿಲ್ಲವ, ಕಟ್ಟಾ ಬ್ರಾಹ್ಮಣ. ಅವ ಕಟ್ಟಾ ಬ್ರಾಹ್ಮಣ. ಏನಂದಿ ಅಂತನವ, ಏನಂದಿ, ಶರಣ ಬಸಪ್ಪನ ಹತ್ರ ಹೋಗಿ ಮಕ್ಕಳು ಕೇಳೋದ? ಸಾಧ್ಯನೇ ಇಲ್ಲ. ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಕೊಡಬೇಕು ನಮಗೆ. ಅವನು ಬಿಟ್ಟರೆ ಯಾರಿಗೆ ನಾವು ಶರಣಾಗೋದಿಲ್ಲ, ನಮಸ್ಕಾರ ಮಾಡೋದಿಲ್ಲ, ಹೇಳೋದಿಲ್ಲ, ಕೇಳೋದಿಲ್ಲ. ಅವ ಯಾವಾಗ ಕೊಡ್ತಾನ ಅವಾಗ ಆತದ ಸುಮ್ಮನಿರು ಅಂದ. ಆಕಿ ಅಂತಾಳ, ನಿಮ್ಮ ತಿಮ್ಮಪ್ಪ ಕೊಡಬೇಕಾಗಿತ್ತಂದ್ರೆ ನನ್ನ ಮದುವೆ ಆಗಿ 20 ವರ್ಷ ಆಯ್ತು, ಇಷ್ಟನೇ ಮಲಕೊಂಡ ನಿಮ್ಮ ತಿಮ್ಮಪ್ಪ ಕೇಳ್ತಾಳೆ. ಆಕಿ
ಆಕೆ ತ್ರಾಸ, ಆಕೆಗೆ ಹೆಣ್ಮಗಳ ತ್ರಾಸ. ಎಲ್ಲಿ 4 ಮಂದಿಯಾಗ ಹೋಗುವಂಗಿಲ್ಲ, ಬರುವಂಗಿಲ್ಲ, ಎಲ್ಲರಿ ಕುತ್ತಲ್ಲಿ ನಿತ್ತಲ್ಲಿ ಗುಸು ಗುಸು ಬುಸು ಬುಸು ಬಂಜಿ ಬಂಜಿ ಅನ್ನೋದು ಸಾಮಾನ್ಯವಾಗಿ ಕೇಳಿ ಆಕೆಗೆ ಸಾಕಾಗಿ ಬಿಟ್ಟಿತ್ತು. ಈ 20 ವರ್ಷ ನಿಮ್ಮಪ್ಪನ ಮಲ್ಕೊಂಡಿದ್ದೇನೋ ಅವ ಅಂತಾನ, ಹೆಚ್ಚು ಕಡಿಮೆ ಮಾತಾಡಬೇಡ. ನಮ್ಮ ತಿಮ್ಮಪ್ಪ ಏನನ್ನು ನನಗೆ ಗೊತ್ತದ. ನಮ್ಮ ತಿಮ್ಮಪ್ಪ ನಮ್ಮ ಕೊಟ್ಟೆ ಕೊಡ್ತಾನ. ಹುಟ್ಟಿದ ಮಗುವಿಗೆ ತಿಮ್ಮಪ್ಪ ಅಂತ ನಾಮಕರಣ ಮಾಡೋನು ಅಂತ ಇವ ಹೇಳ್ತಾನ. ಆಕಿ ಅಂತಾಳೆ, ಇನ್ನ ಎಷ್ಟು ದಿನ ಅರೇ ನೋಡೋನು, ಎಷ್ಟು ವರ್ಷ ನೋಡು ನೀನು ಒಂದು ಹೇಳಿಬಿಡ್ರಿ. ಅವ ಅಂತಾನ, ಅಟ್ಟು ಇಟ್ಟು ಅನ್ನುವಂಗಿಲ್ಲ. ಅವನಿಗೆ ಯಾವಾಗ ಕೊಡ್ಬೇಕನ್ನಿಸ್ತದ ಅವಾಗ ಕೊಡ್ತಾನ, ನಮಗೆ ಸಿಗ್ತದ, ಸುಮ್ಮನಿರು ಅಂದ. ಹೆಣ್ಮಗಳ ಮನಸ್ಸಿಗೆ ಮಕ್ಕಳಿಲ್ಲಾರ್ದವ್ರದ್ದು ಅವ್ರ ತಾಪ, ಅವ್ರ ಚಿಂತಿ ಅವರಿಗೆ ಗೊತ್ತಾ. ಯಾರು ಹೇಳೋರು ಸಮಾಧಾನ ಹೇಳ್ತಾರ, ಕೇಳ್ತಾರ, ಹೋತಾರ. ಕರೆ ಜೀವನದೊಳಗೆ ಹೆಣ್ಣು ಮಕ್ಕಳಿಗೆ ಗಂಡ ಭಿಕ್ಷುಕನಿರಲಿ, ಮಹಾರಾಜನಿರಲಿ, ಏನೇ ಇರಲಿ, ಅವ ಆ ಕುಟುಂಬ ಗುಡಿಸಲ್ದಾಗ ಇರುವಲ್ಯಾಕ, ಅರಮನೆ ಒಳಗೆ ಇರುವಲ್ಯಾಕ ತಮಗೊಂದು ಮಗು ಇಲ್ಲ ಅನ್ನುವಂಥ ಚಿಂತೆಗಿಂತ ಹೆಚ್ಚಿನ ಚಿಂತೆ ಯಾವುದು ಇರುವುದಿಲ್ಲ. ವಿಚಾರ ಮಾಡಕತ್ತಳು, ಹೆಂಗೆ ಮಾಡಬೇಕು ಇದಕ್ಕೆ? ಫಲ ಕೊಡು ಜಾಗ ಮಗಲಾಗೆ ಅದ, ಮಗಲಾಗೆ ಕಾಮಧೇನು ಕಲ್ಪ ವೃಕ್ಷ ಕೊಟ್ಟು ಕಳಿಸ್ಯಾನ ಭಗವಂತ. ಇದನ್ನು ಬಿಟ್ಟು ದೂರದ ತಿಮ್ಮಪ್ಪನ ಮೇಲೆ ಕೈ ಇಟ್ಕೊಂಡು ಕೂತೇವ ಅಂದ್ರೆ ನಾವು ಉದ್ಧಾರ ಆಗೋದಿಲ್ಲ. ಏನು ಮಾಡಬೇಕು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಒಂದಳಕಿ ಹೆಣ್ಮಗಳು. ಚಂತನ ಗಂಡಂತೂ ಮನೆಯಾಗ ಇರಾಮಲ್ಲ, ಅವನ ಕಣ್ಣು ತಪ್ಪಿಸಿ ಹೋಗಿ ಶರಣರ ಹತ್ರ 1000 ರೂಪಾಯಿ ಕೊಟ್ಟು ಮಕ್ಕಳ ಫಲ ಪಡ್ಕೊಂಡು ಬರಬೇಕು ಅಂತ ನಿರ್ಧಾರ ಮಾಡಿಬಿಟ್ಲು. ನಿರ್ಧಾರ ಮಾಡಿದಳು, ಬಹಳಷ್ಟು ವಿಚಾರ ಮಾಡಿ ಅಳೆದು ತೂಗಿ ನಿರ್ಧಾರ ಮಾಡಿದಳು. ಮಾಡಿ ಮರುದಿನ ಬೆಳಗ್ಗೆ ಇವ ತನ್ನ ಕಾರ್ಯ ಬಾಹುಳ್ಯ ನಿಮಿತ್ತ ಹೊರಗಡೆ ಹೋದ. ಆಕಿ ಮನೆಯೊಳಗಿರ್ತಕ್ಕಂಥ 1000 ರೂಪಾಯಿ ತಗೊಂಡು ಶರಣ ಬಸಪ್ಪನವ್ರ ಹತ್ರ ಹೋಗಿ, ಯಪ್ಪ ನಾವಿಲ್ಲೇ ನಿಮ್ಮ ಪಕ್ಕದಾಗೆ ಒಂದು 10-8 ಮನೆ ಬಿಟ್ಟರೆ ನಮ್ಮ ಮನೆಯಪ್ಪ, ನಾವು ವೈಷ್ಣವ ದಂಪತಿಗಳು, ಬ್ರಾಹ್ಮಣರು, ನಾವು ಮದುವೆ ಆಗಿ ಸುಮಾರು ವರ್ಷ ಕಳೆದ ಭಗವಂತ, ನಮಗೆ ಮಕ್ಕಳ ಭಾಗ್ಯ ಇಲ್ಲ. ನನ್ನ ಗಂಡಗೆ ಹೇಳಕತ್ತೀನಿ, ನಿಮ್ಮ ಹತ್ರ ಹೋಗುನು ಅಂತ ಹೇಳ್ತೀನಿ. ನನ್ನ ಗಂಡ ಕಟ್ಟಾ ಬ್ರಾಹ್ಮಣವಾದಿ, ತಿರುಪತಿ ತಿಮ್ಮಪ್ಪನ ಬಿಟ್ಟರೆ ಮತ್ತಾರಿಗೂ ನಾನು ಭಾಗೋದಿಲ್ಲ, ಅವನ ಬಳಿ ಹೋಗಬೇಡ ಅಂತ ನನಗೂ ದಿಗ್ಬಂಧನ ಹಾಕಿಬಿಟ್ಟಾನೆ. ನನ್ನ ಮನಸ್ಸು ತಡೆಯಲ್ದು, ನನಗೆ ಮಕ್ಕಳು ಬೇಕಾಗ್ಯದ. ಶರಣ ಬಸಪ್ಪ ಆದ್ರೇನೋ, ತಿಮ್ಮಪ್ಪ ಆದ್ರೇನೋ, ಯಾ ದೇವರಲ್ಲಿ ಕೊಡಬೇಕ, ನನಗೆ ಒಟ್ಟು ಫಲ ಬೇಕಾಗ್ಯದ. ಅದಕ್ಕೆ ನಿಮ್ಮ ಹತ್ರ ಬಂದಿನಿ ಯಪ್ಪ, 1000 ರೂಪಾಯಿ ತಗೋರಿ, ನನಗೆ ಮಕ್ಕಳ ಫಲ ಕೊಡ್ರಿ ಎಂದಳು. ಶರಣರಂತಾರ, ನೋಡವ, ನಿನ್ನ ಗಂಡಗೆ ಇಚ್ಛಾ ಇಲ್ಲಂದ್ರೆ ಯಾಕೆ ಬಂದಿ? ನಾಳೆ ನಿನ್ನ ಗಂಡ ನಿನ್ನ ಜೊತೆ ಜಗಳ ತೆಗೆದ್ರೆ ಏನು ಮಾಡ್ತಿ? ನನಗೆ ಜೀವ ಹೊಡಿವಲ್ಯಾಕ ಅಂತಾಳಕಿ. ನನಗೆ ಜೀವ ಹೊಡಿವಲ್ಯಾಕ, ನನಗೆ ನಿಮ್ಮಿಂದ ಒಟ್ಟು ಆಶೀರ್ವಾದ ಬೇಕಾಗ್ಯದ. ಈ 1000 ರೂಪಾಯಿ ತೋರಿ ನಿಮ್ಮ ನಿಯಮದಂತೆ ಏನು ಪ್ರಸಾದ ಕೊಡುದದ ಕೊಡ್ರಿ ಅಂತ ನಿಂತಳು. ಆಯಿತು ಅಂತ ತಿಳ್ಕೊಂಡು ಶರಣರು 1000 ರೂಪಾಯಿಗಳನ್ನು ಆಕೆಯಿಂದ ತಗೊಂಡು ದಾಸೋಹದೊಳಗಿರ್ತಕ್ಕಂಥ ಪ್ರಸಾದವನ್ನು ಅವಳಿಗೆ ಕೊಟ್ಟರು. ಆಕೆ ಅದನ್ನು ಕಣ್ಣಿಗೊತ್ತಿ ನಮಸ್ಕಾರ ಮಾಡಿಕೊಂಡು ಮನೆಗೆ ತಗೊಂಡು ಹೋದಳು. ಗಂಡ ಗೊತ್ತ ಸುಳುವು ಕೊಡಲಿಲ್ಲ, ಗೊತ್ತಾಗಿಲ್ಲ ಗಂಡಗೆ ವಿಷಯನೇ ಗೊತ್ತು ಮಾಡಿಕೊಟ್ಟಿಲ್ಲ. ಮನೆಗೆ ಹೋಗಿ ಭಕ್ತಿಯಿಂದ ಆ ಪ್ರಸಾದ ಸ್ವೀಕಾರ ಮಾಡ್ಯಾಳ. ಶರಣರ ದಾಸೋಹದ ಪ್ರಸಾದದೊಳಗೆ ಇಂಥ ಒಂದು ಶಕ್ತಿ ಇತ್ತಲ್ಲ, ಹೇಳ್ತೀನಿ ನಿಮಗೆ. ಬರೀ ಮಕ್ಕಳಕ್ಕಲ್ಲ, ಯಾರು ಏನು ಅನ್ಕೊಂತಾರೋ ಅದೆಲ್ಲವನ್ನ ಕೊಡ್ತಕ್ಕಂಥ ಶಕ್ತಿ ಆ ಪ್ರಸಾದದೊಳಗಿತ್ತು. ಹೆಣ್ಮಗಳು ಬಹಳ ಭಕ್ತಿ ಶ್ರದ್ಧೆಯಿಂದ ಗಂಡ ಮನೆಗೆ ಬರೋದ್ರೊಳಗೆ ಮುಖಮಾರ್ಜನ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಶರಣ ನೀನೇ ಅಪ್ಪ ಅಂತ ತಿಳ್ಕೊಂಡು ಅವರು ಕೊಟ್ಟ ಪ್ರಸಾದ ಸ್ವೀಕಾರ ಮಾಡಿದಳು. ಬರೋಬ್ಬರಿ ಆಕೆ ಪ್ರಸಾದ ಸ್ವೀಕಾರ ಮಾಡಿದ ಒಂದು ತಿಂಗಳೊಳಗೆ ತನ್ನ ರಿಸಲ್ಟ್ ತನಗೆ ಗೊತ್ತಾಗಿ ಬಿಡ್ತಕ್ಕೀಗೆ. ಹೆಣ್ಮಗಳಿಗೆ ತನ್ನ ರಿಸಲ್ಟ್ ಗೊತ್ತಾಗಿ ಬಿಡ್ತು. ಶರಣರು ಕೊಟ್ಟ ಆಶೀರ್ವಾದ ಆಕೆಯ ಗರ್ಭದೊಳಗೆ ಫಲಿಸಿ ಬಿಟ್ಟಿತ್ತು. ಬಹಳ ಖುಷಿಯಾದಳು. 1 ತಿಂಗಳ ಗಂಡಿಗೆ ಹೇಳಿಲ್ಲ, 2 ತಿಂಗಳ ಗಂಡಿಗೆ ಹೇಳಿಲ್ಲ, 3 ತಿಂಗಳಾಯಿತು ಗಂಡಿಗೆ ಹೇಳಿಲ್ಲ. 3 ತಿಂಗಳಾದ ಎಷ್ಟೇ ಹೇಳಬೇಡಂದ್ರೂ ಕೂಡ ಅದು ಹೊಟ್ಟೆ ಕಾಣಕ್ಕೆ ಶುರುವಾಗಿ ಬಿಡ್ತು.
ಅವಾಗ ಅನಿವಾರ್ಯವಾಗಿ ಗಂಡಿಗೆ ಹೇಳಬೇಕಾಯ್ತು. ಗಂಡಂದ ಹಾ ತಿರುಪತಿ ತಿಮ್ಮಪ್ಪ ಕೊಟ್ಟ ಅಂತ ಗಂಡಂದ. ಈಕಿ ವಾದ ಮಾಡ್ಬೇಕಂತಾಳ, ಅವಂದಲ್ಲತ್ತ ಹೇಳಬೇಕಂತಾಳ, ಮತ್ತು ಜಗಳ ತೆಗಿತದೆ ಬಿಡುವ ತಿಳ್ಕೊಂಡು ಹ್ಞೂ ಅಂತ ಸುಮ್ಮನೆ ಆದಳು. ಎಲ್ಲಿ ತನ ಹಿಂಗ ಜಗ್ಗದಳಕಿ ಅಂದ್ರೆ ಇವ ಮಂದಿ ಕರ್ಕರ್ದು ಹೇಳವ, ಊರು ಮಂದಿ ಎಲ್ಲ ಮನೆಗೆ ಬಂದವ್ರಿಗೆ ನಮ್ಮ ಮನೆ ದೇವ್ರಿ ತಿರುಪತಿ ತಿಮ್ಮಪ್ಪ ರೀ, ನನ್ನ ಹೆಂಡ್ತಿಗೆ ಮಕ್ಕಳಿಲ್ಲ, ಮಕ್ಕಳ ಚಿಂತೆ ಮಾಡ್ತಿಳು, ತಿಮ್ಮಪ್ಪ ಮಕ್ಕಳು ಕೊಟ್ರಿ, ನನ್ನ ಹೆಂಡ್ತಿ ಶರಣ ಬಸಪ್ಪನ ಬಳಿ ಹೋಗಿ ಆಶೀರ್ವಾದ ತರ್ತೀನಿ ಅಂತೇಳ್ರಿ. ಹಿಂಗೆ ಊರು ಮಂದಿ ಕೂಡಿಸ್ಕೊಂಡು ಹೇಳಾಕತ್ತ. ಎಷ್ಟಾಗಿತ್ತು ಅಂದ್ರೆ ಬರೋಬ್ಬರಿ 8 ತಿಂಗಳಾಗಿತ್ತು. 8 ತಿಂಗಳ ಗರ್ಭಕ್ಕೆ ಈ ಹೆಣ್ಮಗಳಿಗೆ ಸಹಿಸಿಕೊಂಡು ಸಾಕಾಗಿ ಬಿಟ್ಟಿತ್ತು. ಒಂದಿನ ಮನೆಗೆ ಅವ್ರ ನೆಂಟರಿಷ್ಟರೆಲ್ಲ ಬಂದಿದ್ರು. ಆ ಶ್ರೀಮಂತ ಕಾರ್ಯ ಮಾಡೋದಕ್ಕೆ ಬಂದವರ ಮುಂದೆ ತನ್ನ ಮನೆ ದೇವರಾದ ತಿಮ್ಮಪ್ಪನನ್ನು ಕೊಂಡಾಡಕತ್ತನ ಹೆಂಡತಿಯನ್ನು ಬೈತಾ ಇದ್ದಾನೆ. ನಮ್ಮ ಜಾತಿಯವನಲ್ಲಾರ್ದಂಥ ಶರಣ ಬಸಪ್ಪನ ಹತ್ರ ಹೋಗಿ ಸಂತಾನ ಫಲ ತಗೊಂಬರ್ತೀನಿ ಅಂತ ವಾದ ಮಾಡ್ತಿಳು. ನಮ್ಮ ತಿಮ್ಮಪ್ಪ ನನಗೆ ಮಕ್ಕಳು ಕೊಟ್ಟ ಅಂತ ತಿಳ್ಕೊಂಡು ಶರಣ ಬಸಪ್ಪಗೊಂತರ ಹೀಯಾಳಿಸಿ ಮಾತಾಡಿ ಬಂದವರು ಮುಂದೆ ಜಂಬ ಕೊಚ್ಕೊಳ್ಳಕತ್ತಿದ್ದ. ಮನುಷ್ಯ ಎಲ್ಲಿ ತಕ್ಕ ತಡ್ಕೋತದ್ರಿ? ಹೆಣ್ಮಗಳಿಗೆ ವೈಕ್ ಅಂದು ಬಿಡ್ತು. ಕೊತ್ತ ಮಂದ್ಯಾಗ ನೆಂಟ್ರ ಇಷ್ಟರ ಮುಂದೆ ಎದ್ದ ಬಿಟ್ಲಕ್ಕಿ, ನಿನ್ನ ಅಂತಂದ್ಲಕ್ಕಿ. ಮಾತು ಬಂದ್ ಮಾಡೋ ಬದಲು ನೀ ಯಾ ತಿಮ್ಮಪ್ಪ ಕೊಟ್ಟನ ನಿನಗೆ? ತಿಮ್ಮಪ್ಪ ಕೊಟ್ಟನ? ಈ ಗರ್ಭದೊಳಗೆ ಇರ್ತಕ್ಕಂಥ ಮಗು ತಿಮ್ಮಪ್ಪನ ಆಶೀರ್ವಾದ ಅಲ್ಲ, ಶರಣ ಬಸಪ್ಪ ಕೊಟ್ಟಿರ್ತಕ್ಕಂಥ ಪ್ರಸಾದದ ಫಲಾದ ಇದು. ಒಂದು ಬಂದವರೆಲ್ಲರ ಮುಂದೆ ಅಸಹ್ಯ ಆಗಿಬಿಡ್ತವನಿಗೆ. ಏನು ಶರಣ ಬಸಪ್ಪನ ಆಶೀರ್ವಾದ ಇದು, ಅವನ ಬಲ್ಲಿ ಹೋಗಿಬೇಡ ಅಂತಿದ್ದ, ನೀ ಹ್ಯಾಂಗ ಹೋದಿ? ಹೌದು, ನೀ ಹೇಳಿದ್ದಿ, ನಾ ಹೆಣ್ಣು, ನೀನೋ ಹೇಳ್ತಿ, ಗಣಮಗ ಹೋತಿ, ನಿನಗೆ ಯಾರು ಅನ್ನೋದಿಲ್ಲ, ಆಡೋದಿಲ್ಲ. ಸಮಾಜದೊಳಗೆ ಅಸಹ್ಯ ಮಾಡ್ಕೊಳ್ಳೋಕ್ಕೆ ನಾನು, ಅನಿಸ್ಕೊಳ್ಳೋಕ್ಕೆ ನಾನು, ಅದನ್ನು ಕೇಳಲಾರ್ದಕ್ಕೆ ತಾಳಲಾರಕ್ಕೆ ಹೋಗಿ ಶರಣ ಬಸಪ್ಪನ ಹತ್ರ 1000 ರೂಪಾಯಿ ಕೊಟ್ಟೀನಿ. ಅವರು ಕೊಟ್ಟ ಪ್ರಸಾದ ಮನೆಗೆ ಬಂದು ಸ್ವೀಕಾರ ಮಾಡೀನಿ. ಅದರ ಫಲ ನನ್ನ ಹೊಟ್ಟೆ ಒಳಗೆ ಬೆಳೆಯಾಕತ್ತದೆ. ಇದು ತಿಮ್ಮಪ್ಪ ಕೊಟ್ಟ ಆಶೀರ್ವಾದ ಅಲ್ಲ, ಶರಣ ಬಸಪ್ಪ ಕೊಟ್ಟ ಆಶೀರ್ವಾದ. ಬೆಂಕಿ ಬಿತ್ತ ಗಂಡಗೆ ಬೆಂಕಿ ಬಿತ್ತು. ಮಂದ್ಯಾಗ ನನ್ನವರು ಕಳೆದಲ್ಲ ಅಂತ ತಿಳ್ಕೊಂಡು ಗಂಡ ಬಡಿ ಮಾಡಕತ್ತ. ಬಂದವರೆಲ್ಲರೂ ಸಮಾಧಾನ ಮಾಡ್ತಾರೆ, ಕೇಳ್ತಾರೆ. ಯಾರು ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ. ಎಲ್ಲರ ಸಮ್ಮುಖದೊಳಗೆ ಹೆಂಡ್ತಿಗಂತಾನೆ, ನೋಡೋ ಶರಣ ಬಸಪ್ಪ ಈ ಮಗು ಕೊಟ್ಟಿದ್ದೇ ಖರೆ, ಆದ್ರೆ ನನಗೆ ಈ ಮಗು ಬೇಕಾಗಿಲ್ಲ, ನನಗೆ ಈ ಮಗು ಬೇಕಾಗಿಲ್ಲ. ಹೋಗು, ಶರಣ ಬಸಪ್ಪನ ಮಗುವನ್ನ ಶರಣ ಬಸಪ್ಪನಿಗೆ ಕೊಟ್ಟು ಬಂದು ಬಿಡುವಲ್ಲಕತ್ತ. ಬಂದವರೆಲ್ಲರೂ ಒಂಥರ, ತಮ್ಮ ಶರಣ ಬಸಪ್ಪಂದರೆ ಇರಲಿ, ತಿಮ್ಮಪ್ಪಂದರೆ ಇರಲಿ, ನಿನ್ನ ನಂಬಿಗೆ ತಿಮ್ಮಪ್ಪಗ ಇರಲಿ, ಆಕಿ ನಂಬಿಗೆ ಶರಣ ಬಸಪ್ಪಗ ಇರಲಿ. ಒಟ್ಟು ನಿಮ್ಮ ಮನ್ಯಾಗ ಮಗು ಬರಕತ್ತದಪ್ಪ, ನೀ ಅವಂದಹನು ಆಕಿ ಅವಂದ ಅಲ್ಲಿ ಮಗು ಇರ್ತದಲ್ಲ ಸಾಕು ಅಂತ ಬಂದವರೆಲ್ಲ ಹೇಳ್ತಾರೆ. ಸಾಧ್ಯನೇ ಇಲ್ರಿ, ಆಕಿ ತಿಮ್ಮಪ್ಪನ ಮಗು ಅನ್ನಬೇಕು, ತಿಮ್ಮಪ್ಪ ಕೊಟ್ಟ ಆಶೀರ್ವಾದ ಅನ್ನಬೇಕು, ಆ ಮಗು ನನಗೆ ಬೇಕು. ಈಕಿ ಇಲ್ಲ 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 ಇಲ್ಲ, ಯಾರು ನನಗೆ ಆಶೀರ್ವಾದ ಮಾಡ್ಯಾರ, ಯಾರು ನನಗೆ ಸಂತಾನ ಫಲ ಕೊಟ್ಟಾರ, ಅವ್ರ ಹೆಸರು ಹೇಳಕ್ಕಿನ ಇದು ಶರಣ ಬಸಪ್ಪನ ಮಗುವದ, ಶರಣ ಬಸಪ್ಪನ ಆಶೀರ್ವಾದದ ಫಲ ಅದ ಅಂತ ಆಕಿ ಹೇಳ್ತಾಳೆ. ವಾದ ನಡೆದ ನಿರ್ಣಯ ಏನಾಯ್ತು ಅಂದ್ರೆ, ಈ ಮಗು ನಮಗೆ ಬೇಡ ಅಂತ ತೀರ್ಮಾನಕ್ಕೆ ಬಂದವ. ಹೆಣ್ಮಗಳಂತಾಳ, ರೂಢಿ ಒಳಗಂತಿರಲ್ಲ, ಕೋಡಿ ಉಳ್ಳಾಕ ಕುಂದ್ರದಕ್ಕೆ ಪ್ರಯಾಣ ಹೊಡಿತು ಅಂತ ತಿಳ್ಕೊಂಡು ಯಾವುದೋ ಜನ್ಮದ ಪುಣ್ಯ ವಿಶೇಷದಿಂದ ಶರಣ ಬಸಪ್ಪ ದಯತೂರಿ ಫಲ ಕೊಟ್ಟು ಬಿಟ್ಟಿದ್ದ, ಇದನ್ನು ದಕ್ಕುವ ಭಾಗ್ಯ ನನಗಿಲ್ಲ ತಂದಾಗಾಯ್ತು. ನಿನ್ನ ಇಚ್ಛಾ ಇದ್ದಂಗ ಇರಲಿ, ಶರಣರ ವರಪ್ರಸಾದ ಅವರಿಗೆ ವಾಪಸ್ಸು ಕೊಟ್ಟು ಬರ್ತೀನಿ ಅಂತ ತಿಳ್ಕೊಂಡು ಹೊಳ್ಳಿ ಈಕಿ ಶರಣರ ಮಹಾಮನೆ ಎತ್ತ ಹೊಂಟು ಬಿಟ್ಟಾಳ. ಏಕಾಂಗಿಯಾಗಿ ಒಬ್ಬಳೇ ಹೊಂಟಾಳ ಶರಣರ ಹತ್ತಿರ. ಇವ ಗಂಡಾಕಿ ಹಿಂದಿಂದ ಗೊತ್ತಿಲ್ಲ ಅರ್ಧಂಗೆ ಹೊಂಟಾನೆ, ಏನರೇ ನಡೀತದ ನೋಡಬೇಕು ಅಂತ ತಿಳ್ಕೊಂಡು ಅಳ್ಕೊಂತ ಬರಕತ್ತಾಳ. ಒಂದೇ ಚಿಂತಿ, ಭಗವಂತ ಕೊಟ್ಟಿರ್ತಕ್ಕಂಥ ಫಲ ನನಗೆ ಉಳಿಸ್ಕೊಳ್ಳೋದು ಆಗಲ್ದಲ್ಲ ಅಂತ ತಿಳ್ಕೊಂಡು ಅಳ್ತಾ ಬಂದಾಳ. ಶರಣ ಬಸಪ್ಪನವರ ಪಾದಕ್ಕೆ ನಮಸ್ಕಾರ ಮಾಡಿ ಯಪ್ಪ ಅಂದಾಳ. ಅವ್ರಂತಾರ, ಯಾಕವ ದುಃಖ ಮಾಡಕತ್ತೀಯಲ್ಲ, ಯಾಕ
ಯಪ್ಪ ಪುಣ್ಯಾತ್ಮ, ನೀನೇನೋ ಕರುಣೆ ತೋರಿದ್ದಿ ನಮಗೆ, ನೀನೇನೋ ಕರುಣೆ ತೋರಿ ಸಂತಾನ ಭಾಗ್ಯವನ್ನು ಆಶೀರ್ವಾದ ಮಾಡಿದ್ದೀಯಪ್ಪ. ಆದ್ರೆ ಅದನ್ನು ಇಟ್ಟುಕೊಳ್ಳುವ ಭಾಗ್ಯ, ಅದನ್ನು ಇಟ್ಟುಕೊಳ್ಳುವ ಯೋಗ ನಮಗಿಲ್ಲಪ್ಪ, ನಮಗಿಲ್ಲ. ಯಾಕವ? ಏನಾಯ್ತು ಏನಾಯ್ತು? ಏನು ಹೇಳೋ ನನ್ನಪ್ಪ, ಏನು ಹೇಳಿ? ನನ್ನ ಗಂಡ ನೀವು ಕೊಟ್ಟ ಆಶೀರ್ವಾದದ ಫಲ ಬೇಡ ಅಲ್ಲಕತ್ತಾನ, ಬೇಡ ಅಲ್ಲಕತ್ತಾನ. ಶರಣರಂತಾರೆ, ಚಿಂತೆ ಮಾಡಬೇಡ ತಾಯಿ, ಚಿಂತೆ ಮಾಡಬೇಡ. ನಾನು ಬೇಕು ಅಂದವರಿಗೆ ಕೊಡ್ತೀನಿ, ಬೇಡ ಅಂದವರಿಂದ ವಾಪಸ್ ತಗೋತೀನಿ ಅಂತಾರೆ ಶರಣ ಬಸಪ್ಪನವರು. ಯಾರು ಬೇಕಂತಾರೆ ಅವರಿಗೆಲ್ಲ ಕೊಡ್ತೀನಿ, ಯಾರು ಬೇಡ ಅಂತಾರೆ ಅವರಿಂದ ವಾಪಸ್ ತಗೋತೀನಿ ಅಂತಾರೆ ಶರಣ ಬಸಪ್ಪನವರು. ತಂಗಿ ಕೈ ಮಾಡವ ಮುಂದಂದ್ರು, ಬಲಗೈ ಮುಂದೆ ಮಾಡ್ಯಾವ. ಆಕೆ ಕೈ ಒಳಗೆ ನೀರು ಹಾಕ್ಯಾರ, ನೀರು ಹಾಕಿ ಹೇಳ್ತಾರೆ, ಹೇಳವ ಶರಣ ಬಸಪ್ಪ, ನಿಮ್ಮ ದಾಸೋಹದ ಫಲದಿಂದ ಹುಟ್ಟಿದ ಈ ಮಗು ನನಗೆ ಬೇಡ, ಈ ಮಗು ವಾಪಸ್ ತೋರಿ, 1000 ರೂಪಾಯಿ ನನಗೆ ವಾಪಸ್ ಕೊಡ್ರಿ ಅಂತ ಹೇಳಿ ನೀರು ಬಿಡು ತಾಯಿ ಅಂದರು. ದುಃಖ ಉಮ್ಮಳಿಸಿ ಬರಕತ್ತದ, ದುಃಖ ಉಮ್ಮಳಿಸಿ ಬರಕತ್ತದ. ಭಗವಂತ ಕೊಟ್ಟ ಫಲ ವಾಪಸ್ ಕೊಡಬೇಕಲ್ಲ ಅಂತ ದುಃಖ ಉಮ್ಮಳಿಸಿ ಬರಕತ್ತದ. ಇದೆಲ್ಲ ದೃಶ್ಯವನ್ನು ಮರೆಯಲ್ಲಿ ನಿಂತು ಈಗ ಗಂಡ ನೋಡಾಕತ್ತಾನ. ಆ ಹೆಣ್ಮಗಳ ಕೈಯೊಳಗೆ ನೀರು ತಗೊಂಡು, ಅಪ್ಪ ಶರಣ ಬಸಪ್ಪ ಪುಣ್ಯಾತ್ಮ, ನೀ ಕೊಟ್ಟ ದಾಸೋಹ ಪ್ರಸಾದದ ಫಲದಿಂದ ಹುಡ್ತಾ ಇರ್ತಕ್ಕಂಥ ಮಗು ನನಗೆ ಬೇಡ, ನನಗೆ ಬೇಡ. ನೀನು ನಾ ಕೊಟ್ಟ ಹಣವನ್ನು ವಾಪಸ್ ಕೊಡುವಂತ ತಿಳ್ಕೊಂಡು ಹಿಂಗೇನು ಭೂಮಿ ಮೇಲೆ ನೀರು ಬಿಟ್ಲೋ, ಒಂದು ಹನಿ ರಕ್ತ ಇಲ್ಲ, ಮಾಂಸ ಇಲ್ಲ, 8 ತಿಂಗಳ ಗುಡ್ಡದ ಹಾಗೆ ಬಂದಿರತಕ್ಕಂಥ ಅವಳ ಗರ್ಭ, ಅವಳ ಹೊಟ್ಟೆ ಒಮ್ಮಿಂದೊಮ್ಮೆಲೆ ಕರಗಿ ಯಥಾಸ್ಥಿತಿಗೆ ಬಂದುಬಿಟ್ಟು. ಶರಣ ಬಸಪ್ಪನವರು, ತೊಳವ ನಿನ್ನ 1000 ರೂಪಾಯಿ ತಗೋ, ನನ್ನ ಫಲ ನನಗೆ ವಾಪಸ್ ಬಂತು, ನಿನ್ನ ಹಣ ನೀ ತಗೋ ಅಂತ ತಿಳ್ಕೊಂಡು ಅವಳಿಗೆ ಹಣ ಕೊಟ್ಟರು. ಈ ದೃಶ್ಯ ಮರೆಯಲ್ಲಿ ನಿತ್ಯನ ನೋಡ್ತಿದ್ದ ಗಂಡ ಗಡ ಗಡ ನಡಗಾಕತ್ತವ, ನಡುಗ್ತಾ ಇದ್ದಾನೆ. ಕಣ್ಣೀರು ಧಾರಾಕಾರವಾಗಿ ಹರಿಯಾಕತ್ತವ. ಓಡೋಡಿ ಬಂದು ಶರಣರ ಪಾದಕ್ಕೆ ನಮಸ್ಕಾರ ಮಾಡಿ ಅಂತಾನೆ, ಯಪ್ಪ ಶರಣ ಬಸಪ್ಪ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ, ನನ್ನ ಹೆಂಡತಿ ನಿಮ್ಮಿಂದ ಪಡೆದಿರ್ತಕ್ಕಂಥ ಫಲವನ್ನ ವಾಪಸ್ ಕೊಡಕ್ಕೆ ಹಚ್ಚಿದ ಪಾಪಿ ನಾನು. ನಿಮ್ಮ ಕಾಲು ಬೀಳ್ತೀನಿ, ನಿಮ್ಮ ಕಾಲು ಮ್ಯಾಗ ಉಳ್ಳಾಳ್ತೀನಿ, ಶರಣ ನನಗೆ ಸಂತಾನ ಭಾಗ್ಯ ಕೊಡು, ಸಂತಾನ ಭಾಗ್ಯ ಕೊಡುವಂತ ಇವ ಕೇಳ್ತಾನೆ. ಈಕಿ ಅಂಥಳ, ಯಪ್ಪ ಶರಣ ಬಸಪ್ಪ ಕೊಟ್ಟಿಗಿಟ್ಟಿ ಈ ಕುಲಗೇಡಿ ಮಕ್ಕಳಿಲ್ಲದೆ, ವಂಶದ ಕುಡಿ ಇಲ್ಲದೆ ಹಿಂಗ ಸತ್ತು ಹೋಗಲಿಕ್ಕೆ ಶರಣಾನಿ ಮಕ್ಕಳು ಕುಡಿಬೇಡ ಅಂತ ಹೇಳಕಿ. ಕೊಟ್ಟಿದ್ದ ಮಗುವನ್ನ ಇಟ್ಟುಕೊಳ್ಳಕ್ಕಾಗದ ಪಾಪಿ ಇವನಿಗೆ ಮಕ್ಕಳು ಕುಡಿಬೇಡ, ಮಕ್ಕಳು ಕುಡಿಬೇಡ ಅಂತ ಹೇಳ. ಶರಣ ಬಸಪ್ಪ ಇಬ್ಬರನ್ನು ಕೂಡಿಸ್ಕೊಂಡಂತಾನೆ. ಪ್ರಮಾದ ಆಗ್ಯದ, ಪ್ರಮಾದ ಆಗ್ಯದ. ಬ್ರಾಹ್ಮಣೋತ್ತಮ, ನೀ ಬ್ರಾಹ್ಮಣನಾದ್ರೇನು, ನೀ ಬ್ರಾಹ್ಮಣನಾದ್ರೇನು, ನಾನು ವೀರಶೈವನಾದರೇನು, ಭೇದ ಭಾವ ಯಾಕಪ್ಪ, ಭೇದ ಭಾವ ಯಾಕ? ದೇವನೊಬ್ಬ ನಾಮ ಹಲವು, ದೇವನೊಬ್ಬ ನಾಮ ಹಲವು. ನೀನು ವಿಷ್ಣುವಂತೆ, ನಾ ಶಿವ ಅಂತೀನಿ. ಅವರಲ್ಲೇ ಭೇದ ಇಲ್ಲ, ಅವರಲ್ಲೇ ಭೇದ ಇಲ್ಲ. ನಮ್ಮಲ್ಲಿ ಯಾಕಪ್ಪ ಭೇದ, ನಮ್ಮಲ್ಲಿ ಯಾಕೆ ಭೇದ? ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ, ಈಗ ಮಾಡಬಾರ್ದಾಗಿತ್ತು. ನಿನ್ನ ಹೆಂಡತಿಯ ಮನ ನೋಯಿಸಿ ಬಿಟ್ಟು ನನಗೆ ಕ್ಷಮೆ ಕೇಳಬೇಡ, ನಿನ್ನ ಹೆಂಡತಿ ಕ್ಷಮೆ ಕೇಳ ಮೊದಲಂತ. ನಾವು ನಿನ್ನ ಹೆಂಡತಿಗೆ ಕ್ಷಮೆ ಕೇಳುವಂದಾಗ ಗಂಡ ಅನ್ನೋದನ್ನು ಮರೆತು ಹೆಂಡತಿಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾನೆ. ನಾನು ಸೋತೆ, ನಾನು ಸೋತೆ, ನನ್ನ ಕ್ಷಮಿಸು, ನನ್ನ ಕ್ಷಮಿಸು ಅಂತಿದ್ದಾನೆ. ಅವಾಗ ಅವನ ಹೆಂಡತಿ ಅಂತಾಳ, ಪುಣ್ಯಾತ್ಮ ಕೊಟ್ಟ ಫಲ ಕಳ್ಕೊಂಡು ಬಿಟ್ಟೇವಲ್ಲ, ನೀ ಸೋತ್ರೇನೋ ನಾ ಸೋತ್ರೇನೋ, ಒಟ್ಟಾರೆ ನಮ್ಮ ಜೀವನನೇ ಸೋತು ಬಿಡ್ತು ಅಂತಾಳ. ಅವಾಗ ಶರಣರು ಅಂತಾರ, ತಾಯಿ ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ, ನಿನ್ನ ಗಂಡನ ಮನೆ ಪರಿವರ್ತನೆಯಾಗ್ಯದ, ನಿನ್ನ ಮನ ಪರಿವರ್ತನೆ ಆಗ್ಯದ, ಚಿಂತೆ ಮಾಡಬೇಡ. ಒಂದಿಷ್ಟು ಟೈಮ್ ಮುಂದೆ ಹೋಗ್ತದಷ್ಟೇ. ತಾ 1000 ರೂಪಾಯಿ ಮಾತ, ಆ 1000 ರೂಪಾಯಿ ತಾ ತಗೋ, ಈ ಫಲ ತಗೋ, ಇದನ್ನು ಒಯ್ದು ಸೇವನೆ ಮಾಡು, ಮತ್ತೆ ವರ್ಷ ತುಂಬುದ್ರೊಳಗೆ ಮುದ್ದಾದ ಗಂಡು ಮಗು ಹುಡ್ತದ ಅಂತ ತಿಳ್ಕೊಂಡು ಹೇಳಿದಾಗ ಆ ಬ್ರಾಹ್ಮಣನ ಧರ್ಮಪತ್ನಿ ಇಬ್ಬರು ಸೇರಿ 1000 ರೂಪಾಯಿ ಕೊಟ್ಟು ಆ ಫಲ ತಗೊಂಡು ಶರಣ ಬಸಪ್ಪನವರನ್ನು ಕೊಂಡಾಡ್ಕೋತ ಹೊಡ್ತಾ ಇರ್ತಾರೆ. ಶರಣ ಏನು ನಿನ್ನಲ್ಲಿ ಶ್ರೀ ಶರಣ ಬಸವೇಶ, ಕಾಪಾಡು ಜಗದೀಶ, ಭಕ್ತ ಕುಲ ಕೋ
ಸರ್ವೇಶ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಭಕ್ತ ಕುಲ ಕೋಟಿಗೆ ನೀನಾದೆ ಸರ್ವೇಶ ಭಕ್ತ ಕುಲ ಕೋಟಿಗೆ ನೀನಾದೆ ಸರ್ವೇಶ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಶಿರಬಾಗಿ ಬಂದೆನು ನಾನು ಕರ ಹಿಡಿದು ಕಾಪಾಡು ನೀನು ಶಿರಬಾಗಿ ಬಂದೆನು ನಾನು ಕರ ಹಿಡಿದು ಕಾಪಾಡು ನೀನು ನಿನ್ನ ಹಸ್ತ ಮಕರದ ಜೇನು ಎನ್ನ ಬಾಳು ಬೆಳಗಿತು ಏನು ನಿನ್ನ ಹಸ್ತ ಮಕರದ ಜೇನು ಎನ್ನ ಬಾಳು ಬೆಳಗಿತು ಏನು ಎನ್ನ ಬಾಳು ಬೆಳಗಿತು ಏನು ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಅಂಗಲಾಚಿ ಬೇಡುವೆ ನಾನು ನಂಗ ಮನಸ್ಸು ಘೋಷಿಸು ನೀನು ಅಂಗಲಾಚಿ ಬೇಡುವೆ ನಾನು ಮಂಗ ಮನಸ್ಸು ಘೋಷಿಸು ನೀನು ಒಂದು ತರದ ಈ ಬಡಬಾಳು ಕರುಣೆ ತೋರು ಈ ಕರುಣಾಳು ಒಂದು ತರದ ಈ ಬಡಬಾಳು ಕರುಣೆ ತೋರು ಈ ಕರುಣಾಳು ಕರುಣೆ ತೋರು ಹೇ ಕರುಣಾಳು ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಕಲಿಯುಗದ ಕರ್ಮ ಮೂರ್ತಿ ಜಗವೆಲ್ಲ ನಿನ್ನಯ ಕೀರ್ತಿ ಕಲಿಯುಗದ ಕರ್ಮ ಮೂರ್ತಿ ಜಗವೆಲ್ಲ ನಿನ್ನಯ ಕೀರ್ತಿ ಆ ಸೂರ್ಯ ಚಂದ್ರರ ನಿನಗೆ ಬೆಳಗುವರು ಆರತಿ ಆ ಸೂರ್ಯ ಚಂದ್ರರು ನಿನಗೆ ಬೆಳಗುವರು ಬೆಳಗುವರು ಆರತಿ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಭಕ್ತ ಕುಲ ಕೋಟಿಗೆ ನೀನಾದೆ ಸರ್ವೇಶ ಭಕ್ತ ಕುಲ ಕೋಟಿಗೆ ನೀನಾದೆ ಸರ್ವೇಶ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ ಕಾಪಾಡು ಜಗದೀಶ ಕಾಪಾಡು ಜಗದೀಶ ಶ್ರೀ ಶರಣ ಬಸವೇಶ ಕಾಪಾಡು ಜಗದೀಶ
ಶರಣ ಬಸವನ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಟ್ಟಂಥವರನ್ನು ಶರಣ ಬಸಪ್ಪ ಎಂದೂ ಕೈ ಬಿಟ್ಟಿಲ್ಲ, ಬಿಡುವುದು ಇಲ್ಲ. ಬರೀ ಶರಣ ಬಸಪ್ಪ ಒಬ್ಬನೇ ಎಲ್ಲ, ನಂದಿ ಬಸವ, ಗುಡ್ಡದ ಬಸವ, ಯಾವುದೇ ದೇವರಿದ್ದರೂ ಕೂಡ ಅವ್ರು ಏನು ನೋಡ್ತಾರಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಆಸ್ತಿ ಅಂತಸ್ತು ನೋಡೋದಿಲ್ಲ, ನಮ್ಮ ಭಕ್ತಿ ನೋಡ್ತಾನೆ ಭಗವಂತ. ನಮ್ಮ ಭಕ್ತಿ ಪರಿಶುದ್ಧವಾದ ಭಕ್ತಿ ಇರಬೇಕು. ಪರಿಶುದ್ಧವಾದ ಭಕ್ತಿಯಿಂದ ಭಗವಂತನ ನೆನೆದರೆ ಸಾಕು, ಕರೆದಾಗ ಓಡೋಡಿ ನಮ್ಮ ಮನೆ ಅಂಗಳದೊಳಗೆ ಬಂದು ನಿಲ್ತಾ ಇರ್ತಾನೆ ಭಗವಂತ. ಎಲ್ಲೇನ ಭಗವಂತ ಅಂತ ತಿಳ್ಕೊಂಡು ಕೇಳಿದ್ರೆ ಬೇರೆ ಎಲ್ಲೂ ಇಲ್ಲ. ಭಕ್ತನ ಮನದ ಕೊನೆಯ ಮೇಲೆ ಏನು ಅಂತ ತಿಳ್ಕೊಂಡು ಶರಣರು ಹೇಳ್ತಾ ಇರ್ತಾರೆ. ಹಂಗೆ ಶರಣ ಬಸಪ್ಪ ಯಾರು ಅವರನ್ನು ನಂಬ್ತಾ ಇದ್ರೋ, ಯಾರು ವಿಶ್ವಾಸ ಇಡ್ತಿದ್ರೋ ಅವರಿಗೆ ತಾನು ಫಲಾದಿಗಳನ್ನು, ಮಂಗಲ ಆಶೀರ್ವಾದಗಳನ್ನು ಮಾಡಿ ಉದ್ಧಾರ ಮಾಡ್ತಾ ಇದ್ರು. ಆದರೆ ನಿಯಮ ಬಿಡ್ತಾ ಇರಲಿಲ್ಲ. ಏನು ಪದ್ಧತಿ ಇತ್ತೋ, ಏನು ರೂಲ್ಸ್ ಇತ್ತೋ ಆ ರೂಲ್ಸ್ ಬಿಟ್ಟು ಒಟ್ಟ ಹೋಗ್ತಿರ್ಲಿಲ್ಲ. ಒಂದು ಪ್ರಸಂಗ ಆಗ್ತದೆ ಶರಣ ಬಸವರ ಜೀವನದೊಳಗೆ. ನಿಯಮ ಏನಿತ್ತು, ಮಕ್ಕಳ ಫಲ ಕೊಡಬೇಕು ಅಂದ್ರೆ ಭಗವಂತನೇ ಅಪ್ಪಣೆ ಕೊಟ್ಟಿದ್ದ. 1000 ರೂಪಾಯಿ ಕೊಟ್ಟವರಿಗೆ ಗಂಡು ಸಂತಾನದ ಫಲ, 500 ರೂಪಾಯಿ ಕೊಟ್ಟವರಿಗೆ ಹೆಣ್ಣು ಸಂತಾನದ ಫಲ. ಶರಣ ಬಸಪ್ಪ ದಾಸೋಹ ಮನೆಯೆಂದು ಏನು ಎತ್ತಿ ಕೊಟ್ಟರೋ ಅದು ಸಂತಾನವಾಗಿ ಪರಿವರ್ತನೆ ಆಗಬೇಕು. ಆ ನಿಟ್ಟಿನೊಳಗೆ ಭಗವಂತ ಆಶೀರ್ವಾದ ಕೊಟ್ಟಿದ್ದ. ಆ ಬ್ರಹ್ಮಪುರದೊಳಗೆ ಒಬ್ಬಳು ಬಡಿವಿ ಆಕೆನೂ ಮದುವೆ ಆಗಿ ಸುಮಾರು ವರ್ಷ ಆಗಿತ್ತು, ಮಕ್ಕಳ ಇರಲಿಲ್ಲ. ಎಲ್ಲರೂ ಶರಣ ಬಸಪ್ಪ ಕೇಳಿ ಮಕ್ಕಳು ಪಡ್ಕೊಳ್ಳಕತ್ತಾರೆ. ನಾನು ಹೋಗಿ ಕೇಳಬೇಕು ಅಂದ್ರೆ 1000 ರೂಪಾಯಿ ನನ್ನ ಬಳಿ ಇಲ್ಲ. 1000 ರೂಪಾಯಿ ಇಲ್ಲಾರ್ದೆ ಶರಣ ಬಸಪ್ಪ ಮಕ್ಕಳ ಫಲ ಕೊಡುವುದಿಲ್ಲ. ಹೆಂಗೆ ಮಾಡಬೇಕು? ಒಂದು ಮನಸ್ಸಂತಿತ್ತು, ಇನ್ನೊಂದು ಮನಸ್ಸ ಶರಣ ಬಸಪ್ಪ ಬಹಳ ದೊಡ್ಡ ಮನುಷ್ಯ ಅದನ, ಅದು ಕರುಣಾಮಯಿ ಅದನ, ಅವನ ಹತ್ರ ಹೋಗಿ ಹೇಳ್ಕೊಂಡು ಬಿಟ್ರೆ ಎಲ್ಲನೂ ನೀಗಿಸಿ ಬಿಡ್ತಾನಂತ ಇನ್ನೊಂದು ಮನಸ್ಸ ಹೇಳ್ತು. ನೋಡ ಬಿಡೋಣ, ಕೇಳೇ ಬಿಡೋಣ ಅಂತ ತಿಳ್ಕೊಂಡು ಶರಣ ಬಸಪ್ಪನವ್ರ ಹತ್ರ ಬರ್ತಾಳೆ. ಬಂದವರಿಗೆ ನಮಸ್ಕಾರ ಮಾಡಿ, ಅಪ್ಪ ಯಾರ್ಯಾರೋ ಎಲ್ಲೆಲ್ಲಿಂದಲೋ ಬಂದು ನಿಮ್ಮ ಹತ್ರ ಹಣ ಕೊಟ್ಟು ಸಂತಾನ ಫಲ ತಗೊಂಡು ಹೋಗಕತ್ತಾರೆ. ನಾನು ಕೇಳಾಕತ್ತೀನಿ, ನೋಡಾಕತ್ತೀನಿ. ಇದೇ ಕಲಬುರಗಿ ಆಗ ಇರಕ್ಕೆ ನಾನು ಬೇರೆ ಯಾವ ಊರಕ್ಕಿನೂ ಅಲ್ಲ, ಇದೇ ಕಲಬುರಗಿ ಒಳಗೆ ವಾಸ ಮಾಡ್ತೀನಪ್ಪ. ಬಡವಿ ಇದೀನಿ, ನಾನು ಬಡವಿ ಇದೀನಿ. ನನಗೂ ಮಕ್ಕಳಿಲ್ಲ ಪುಣ್ಯಾತ್ಮ, ನನಗೂ ಮಕ್ಕಳಿಲ್ಲ. ಮಕ್ಕಳು ಫಲ ಕೊಟ್ಟೆ ಅಂದ್ರೆ ಹೆಂಗೋ ಏನೋ ಮಾಡಿ ಮುಂದೆ ಕಡಿಕೆ ನನ್ನ ಮಗರಿಂದ ಸಾಲ ತೀರಿಸ್ತಾನೆಪ್ಪ, ನನಗೆ ಸಾಲ ರೂಪದಾಗ ಫಲ ಕೊಡುವಲ್ಲ. ಶರಣರಂತಾರೆ, ಆಗಲ್ಲ ತಾಯಿ, ಇದು ನಂದಲ್ಲ, ಶಿವನ ಅಪ್ಪಣೆ ಕೊಟ್ಟಾನ. 1000 ರೂಪಾಯಿ ಕೊಟ್ರನ ನಿನಗೆ ಸಂತಾನ ಫಲ ಸಿಗೋದದ. ನೋಡಪ್ಪ ಯಪ್ಪ, ನಿನ್ನ ನಂಬಿ ನಾನು ಹೆಂಗರೆ ಮಾಡು, ನನಗದು ರೊಕ್ಕ ಕೊಡ್ಲಕ್ಕೆ ಶಕ್ತಿ ಇಲ್ಲ. 1000 ರೂಪಾಯಿ ಅಂದ್ರೆ ನನಗೆ ಮೀರಿದ ಮಾತದ. ನೀನ ಏನರೆ ದಾರಿ ತೋರಿಸುವಂದಾಗ ನೋಡು ನವ ಶಿವನಿಚ್ಛ ಹೆಂಗದ ಹಂಗಾಗ್ತದೆ. ಆದರೆ 1000 ರೂಪಾಯಿ ಇಲ್ಲಾರ್ದೆ ನಾನು ಸಂತಾನವ ಕೊಡ್ಲಕ್ಕಾಗುವುದಿಲ್ಲ. ವಿಚಾರ ಹೆಂಗದ ನೋಡ್ರಿ. ಹೆಣ್ಮಕ್ಳ ಬುದ್ಧಿ ಮಕ್ಕಳು ಬೇಕಲ್ಲ. ಒಟ್ಟ ಗಂಡು ಮಗನೇ ಯಾಕೆ ಬೇಕು? ಕಷ್ಟದಾಗಳ ಬಡಿವೇಳ 1000 ರೂಪಾಯಿ ಕೊಡ್ದಾಗಲ್ಲ 500 ರೂಪಾಯಿ ಕೊಟ್ಟು ಹೆಣ್ಣು ತಗೋಬೇಕು. ಏನ್ಯಾಕೆ ಸಾಲ ಮಾಡ್ತೀನಿ, 500 ಯಾಕೆ ಮಾಡೋದು? 1000 ಮಾಡೋದು ಗಂಡು ಮಗನೇ ಬೇಕು. 500 ಆದ್ರೆ ಮತ್ತೆ ಅರ್ಧ ಕಮ್ಮಿ ಆಗ್ತದಲ್ಲ, ಮಕ್ಕಳಂತ ಆತವಲ್ಲ, ಹೆಣ್ಣು ಮಗಳಾಲಿ ಗಂಡು ಮಗಳಾಲಿ. ಇಲ್ಲ, ಶರಣ ಬಸಪ್ಪ ಏನಂತಿದ್ದ, ಶಿವ ಏನು ದಾರಿ ತೋರಿಸ್ತಾನೆ ಹೋಗವ, ಆದ್ರೆ ಹಣ ಇಲ್ಲಾರೆ ನಾ ಆಶೀರ್ವಾದ ಮಾಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸಿಬಿಟ್ರು. ಒಂದು ಪ್ರಸಂಗ ಹಿಂಗೆ ನಿರ್ಮಾಣ ಆಗ್ತದೆ ಕಲಬುರಗಿ ಒಳಗೆ. ಸುಮಾರು ಈಕೆ ಬಂದು ಹೋಗಿ ಒಂದು ತಿಂಗಳು ಒಪ್ಪತ್ತಿನೊಳಗೆ ಧೋ ಅಂತ ಮಳೆ ಹತ್ತಿ ಬಿಡ್ತು. ಮಳೆ ಹೆಂಗೆ ಹತ್ತಿತು ಅಂದ್ರೆ ಬೆಳಿಗ್ಗೆ ಪ್ರಾರಂಭ ಆಗಿದ್ದು ರಾತ್ರಿ ಪ್ರಾರಂಭ ಆಗಿದ್ದು ಬೆಳಗ್ಗೆ 24 ತಾಸು ಸುಮಾರು 1 ವಾರಗಟ್ಟಲೆ ಮಳೆ ಹತ್ಕೊಂಡು ಬಿಡ್ತು. ಮಳೆ ಆಗಿ ಬಿಡ್ತು. ಶರಣರ ದಾಸೋಹದಳು ನಿತ್ಯ ಒಲಿಗೇನು ಬೇಕು, ಅವಾಗೇನು ಗ್ಯಾಸ ಸಿಲಿಂಡ್ರ ಏನು ಬರಿಸನ ಏನಿದ್ದು ಒಲಿನ ಕಟ್ಟಿಗೆ ತರಬೇಕು, ಒಲಿ ಪುಟು ಮಾಡಬೇಕು, ಅವಾಗ ಅನ್ನ ಆಗೋದು ಸಜ್ಜಕ್ಕಾಗೋದು, ಬಂದವರಿಗೆಲ್ಲ ಪ್ರಸಾದ ಆಗಬೇಕು. ಶರಣರ ದಾಸೋಹ ಮನೆಯೊಳಗೆ ಸೇವೆ ಮಾಡ್ತಕ್ಕಂಥವರು ಶರಣರಿಗೆ ಬಂದು ಹೇಳ್ತಾರೆ, ಅಪ್ಪ ಇವತ್ತು ಒಂದಿನ ಏನು ದಾಸೋಹ ಪ್ರಸಾದ ಮಾಡ್ತೀವಿ, ಅದಕ್ಕೆ ಕಂಬೀಳುವಂಗ ಕಟ್ಟಿಗೆ, ನಾಳೆಗಂತೂ ನಡೆದೇ ಇಲ್ಲ, ಆಗೋದಿಲ್ಲ.
ಹೆಂಗ್ರಪ್ಪ ಮತ್ತು ದಾಸೋಹ ಹೆಂಗೆ ಮಾಡೋದು? ಇಲ್ರಪ್ಪ, ಇದ್ದಿದ್ದೆಲ್ಲ ಕಟ್ಟಿಗೆ ಮುಗಿಯಾಕೆ ಬಂದವ, ಏನು ಒಣ ಕಟ್ಟಿಗೆ ಅನ್ನೋದೇ ಇಲ್ಲ. ದಾಸೋಹ ಮಾಡೋದು ಬಹಳ ಕಷ್ಟ ಅದ. ಇವತ್ತರೇ ಯಾವಿಲ್ಲ, ಇವತ್ತು ಅದಾವ, ನಾಳೆಗಿಲ್ಲ. ಹಂಗಾರೆ ಒಂದು ಕೆಲಸ ಮಾಡ್ರು, ಯಾರೇ ಕುಳ್ಳು ಮಾಡಿರ್ತಾರೆ ನೋಡು, ಆ ಕುಳ್ಳು ಮಾಡಿದವ್ರ ಹತ್ರ ಹೋಗಿ ಕುಳ್ಳು ಕೇಳಿ ತಗೊಂಬರಿ ಕುಳ್ಳು ತಗೊಂಬರಿ. ನಾಳಿನ ದಾಸೋಹ ನಿತ್ರೆ ಹಂಗ ಸಾವಿರಾರು ಜನ ಬರ್ತಾರ, ಹಂಗ ಉಪವಾಸ ಹೋಗ್ಬಾರ್ದವ್ರು. ಅದಕ್ಕೆ ಊರೆಲ್ಲ ತಿರುಗಾಡ್ರಿ ಅಂತ ತಿಳ್ಕೊಂಡು ತನ್ನ ಮಹಾಮನೆಯೊಳಗಿರ್ತಕ್ಕಂಥ ತನ್ನೆಲ್ಲ ಬಳಗವನ್ನ ಕಳಿಸಿಬಿಟ್ಟ. ಮನೆ ತಿರುಗಾಡಕತ್ರು. ಅಕ್ಕವ್ರ, ನಿಮ್ಮ ಮನ್ಯಾಗ ಕುಳ್ಳದಾವೇನ್ರಿ? ಎಲ್ಲ ಯಪ್ಪ ದೊಡ್ಡ ಬಣಿವಿತ್ತು, ಮಳೆಯಾಗ ಎಲ್ಲ ನಂದು ಕಡ್ಕೊಂಡೆ ಬಿದ್ದದ. ಯಾರ ಮನ್ಯಾಗ ಹೋದ್ರು ಇದೇ ಉತ್ತರ, ಬಣಿವಿ ಬಹಳ ದೊಡ್ಡದು ಮಾಡಿದ್ದೆ ಯಪ್ಪ, ಬಹಳ ದೊಡ್ಡ ಬಣಿವಿ ಮಾಡಿದ್ದೆ. ಏಕಟ್ಟೇನು ಮಳಿ ಹತ್ಕೋತಲ್ ತಮ್ಮ, ಬಣಿವಿ ಅದ ನ್ಯಾಂದ ಕುಳ್ಳೆಲ್ಲ ಸಗಣಿ ಆಗಿ ಹೋಗಿ ಬಿಟ್ಟದ. ಎಲ್ಲರ ಮನೆ ಕೇಳ್ಕೋತ ಎಲ್ಲಿ ಬಂದರು ಅಂದ್ರೆ ಈ ಬಡಿವಿ ಮನೆಗೆ ಬಂದರು. ಈ ಬಡಿವಿ ಮನೆ ಸಣ್ಣ ಮನೆ ಇತ್ತು. ಈಕಿ ಬಂದು ಕೇಳ್ತಾರ, ಯಾಕ ಅದೇರೇನ್ರಿ ಮನ್ಯಾಗ? ಅದೇನಪ್ಪ, ಯಾರು? ನಾವು ಹಿಂಗವ ಶರಣ ಬಸಪ್ಪನವ್ರು ಕಳಿಸ್ಯಾರ. ಯಾಕಂತ? ಇಲ್ಲ, ನಮಗೆ ಕುರುಳು ಬೇಕಾಗ್ಯಾವ, ದಾಸೋಹ ಒಲಿಗೆ ಪುಟ್ಟು ಮಾಡ್ಲಿಕ್ಕೆ ಕಟ್ಟಿಗೆ ಎಲ್ಲ ತಂಬಲಾಗ್ಯಾವ, ಮತ್ತು ಒಣ ಕಟ್ಟಿಗೆ ಅಂತೂ ಇಲ್ಲೇ ಇಲ್ಲ, ನಾಳೆಗೆ ದಾಸೋಹ ನಡೆಯೋದೇ ಇಲ್ಲ, ಅದಕ್ಕೆ ಕುಳ್ಳು ಬೇಕಾಗ್ಯಾವ ನಮಗೆ. ಏಟು ಬೇಕಾಗ್ಯಾವ ಅಂದಳಕ್ಕಿ. ಏಟು ಬೇಕಾಗ್ಯಾವ? ಏನವ, ಒಂದು ಸಾವಿರಾರು ಕುಳ್ಳು ಆದರೂ ಸಾಲೋದಿಲ್ಲ ನಮಗೆ. ಹಂಗಾದ್ರೆ ನನ್ನ ಬಲ್ಲಿ ಅದಾವು ಕುಳ್ಳು ಅಂದಳು. ಅದಾವ. ಯವ್ವ ಭಾಳ ಚಲೋ ಆಯ್ತಾ, ನಮ್ಮ ಊರು ತುಂಬ ತಿರುಗಾಡಿ ಬಂದೀವಿ, ಎಲ್ಲಿ ಕುಳ್ಳು ಸಿಕ್ಕಿಲ್ಲ, ನಿನ್ನ ಬಲ್ಲಿ ಕುಳ್ಳವ ಕೊಡು. ಹಂಗೆ ಕೊಡ್ತಾರ ಅಂದಳಕ್ಕೆ. ಹಂಗೆ ಕೊಡೋದು? ಮತ್ತೆ ಹೆಂಗೆ ಕೊಡ್ತಿ? ₹1 ಒಂದು ಕುಳ್ಳವ ನೋಡಂದಳಕ್ಕೆ. ₹1 ಒಂದು ಕುಳ್ಳವ, 1000 ಕುಳ್ಳು ಕೊಡ್ತೀನಿ, ₹1000 ಕೊಡ್ಬೇಕು ನನಗೆ ಅಂದಳು. ಆಯ್ತವ, ಶರಣ ಬಸಪ್ಪನವ್ರಿಗೆ ಹೋಗಿ ಕೇಳಿ ಬರ್ತೇವೆ ಅಂತ ತಿಳ್ಕೊಂಡು ಶರಣರ ಹತ್ರ ಹೋದ್ರಿ. ಅಪ್ಪ, ಊರು ತುಂಬ ತಿರುಗಾಡಿದೀವಿ, ಯಾರ ಹತ್ರನೂ ಕೊಳ್ಳಿಲ್ಲ. ಒಬ್ಬಳೆ ಹೆಣ್ಮಗಳು ತನ್ನ ಬಣಿವಿ ಆಸರದಾಗಿಟ್ಟಾಳ. ಕುಳ್ಳಿನ ಒಂದು ಏನಂತೀರಿ, ಕುಳುಬಾನ ಆಸರದಾಗಿಟ್ಟಾಳ. ಆ ಕುಳುಬಾನದೊಳಗೆ 1000 ಕುಳ್ಳು ಸಿಗ್ತಾವಪ್ಪ, ಅದರ ₹1 ಕುಳ್ಳಲ್ಲ ಕತ್ತಾಳ. ಎಲ್ಲಿ ಅದೋ ಆಕೆ ಮನಿ? ಎಲ್ಲ ಗೊತ್ತು ಶರಣ ಬಸಪ್ಪಗ, ಎಲ್ಲಾನು ಗೊತ್ತಿತ್ತು. ಎಲ್ಲಿ ಅದೋ ಆಕೆ ಮನಿ? ಹಿಂತಲ್ಲಿ ಅದ. ₹1000 ಕ್ವಾಟಿ ಬಿಡ್ರಿ ಆಕಿಗಂತ. ₹1000 ಕೊಟ್ಟು ಬಿಡ್ರಿ ಅಂದ. ಇವ್ರು ಹೋದ್ರು, ₹1000 ಕೊಟ್ಟರು. ₹1000 ಕೊಟ್ಟು ಆ ಕುಳ್ಳು ತಗೊಂಬಂದ್ರು. ಇವ್ರ ಹಿಂದೆ ಆಕಿ ಹೆಣ್ಮಗಳು ಬಂದಳ. ಇವ್ರ ಹಿಂದಿಂದ ಆಕಿ ಹೆಣ್ಮಗಳಿಗೆ ಬಂದಳು. ಯಪ್ಪ ತಗೋರಿ ₹1000, ಈ ₹1000 ತಗೋರಿ, ನನಗೆ ಸಂತಾನ ಫಲ ಕೊಡ್ರಿ, ಗಂಡ ಮಗು ಆಗ್ಬೇಕು ನೋಡ್ರಿ ಅಂದಳು. ಶರಣರು ನಸದಕ್ಕಂತಾರೆ, ಎಂತ ಭಕ್ತಿನೇ ತಾಯಿ ನಿಂದು, ನಿನಗೆ ಮಕ್ಕಳು ಕೊಡೋ ಸಲುವಾಗಿ ಭಗವಂತ ಮಳಿನೇ ಕೊಟ್ಟು ಬಿಟ್ಟಲ್ಲ ತಾಯಿ. ನಿನ್ನ ಭಕ್ತಿ ಬಹಳ ಅನನ್ಯವಾಗಿದೆ ಅಂತ ತಿಳ್ಕೊಂಡು ₹1000 ತಗೊಂಡು ಆ ಹೆಣ್ಣು ಮಗಳಿಗೆ ಗಂಡು ಸಂತಾನವನ್ನು ದಯಪಾಲಿಸ್ತಾ ಇರ್ತಾರೆ. 1000 ಕುಳ್ಳಿಗೆ ಫಲ ಸಂತಾನವ ನೀಡಿದ ಶರಣನೋ, ಹೊರಗುವ ಬಂಜೆಗೆ ಉಡಿಯನ್ನು ತುಂಬಿ ಜೋಗುಳ ಹಾಡಿದನೋ. 1000 ಕುಳ್ಳಿಗೆ ಫಲ ಸಂತಾನವ ನೀಡಿದ ಶರಣನೋ, ಹೊರಗುವ ಬಂಜೆಗೆ ಒಡಿಯನ್ನು ತುಂಬಿ ಜೋಗುಳ ಹಾಡಿದನೋ. ಜೋಗುಳವ ಹಾಡಿದನೋ ಕಲಬುರಗಿ ಶ್ರೀ ಶರಣನೋ. ಕಲಬುರಗಿ ಶರಣಪ್ಪ ಬೆಳಗುವನೋ ನಂದಾದೀಪ. ಕಲಬುರಗಿ ಶರಣಪ್ಪ ಬೆಳಗುವುದು ನಂದಾದೀಪ. ಭಕ್ತರ ಬಾಳಿಗೆ ಕಲ್ಪ ವೃಕ್ಷವೋ. ಸೇರದ ಜನರು ನಿಂದೆ ಆಡಿ, ಸೇರದ ಜನರು ನಿಂದೆ ಆಡಿ ಬಿಡದೆ ಕಾಡಿದರು. ಬದುಕಿದ ಮನುಷ್ಯನ ಸಿದುಗೆಯ ಮೇಲೆ ಮಲಗಿಸಿ ತಂದರು. ಸೇರದ ಜನರು ನಿಂದೆ ಆಡಿ ಬಿಡದೆ ಕಾಡಿದರು. ಬದುಕಿದ ಜನರ ಸಿದುಗೆಯ ಮೇಲೆ ಮಲಗಿಸಿ ತಂದರು. ಬಡಿದು ಎಬ್ಬಿಸ್ತರು, ನಿಜವಾಗಿ ಸತ್ತು ಜನೋ. ಬಡಿದು ಎಬ್ಬಿಸ್ತರು, ನಿಜವಾಗಿ ಸತ್ತು ಜನೋ. ಕಲಬುರಗಿ ಶರಣಪ್ಪ
ಬೆಳಗುವುದು ನಂದಾದೀಪ. ಮಾಡಿದ ತಪ್ಪಿಗೆ ಶರಣರ ಪಾದ ಹಿಡಿದು ಬೆಡಿದರು. ಬದುಕಿದ ಮನುಷ್ಯನ ಸಿದುಗೆಯ ಮೇಲೆ ಮಲಗಿಸಿ ತಂದರು. ಮಾಡಿದ ತಪ್ಪಿಗೆ ಶರಣರ ಪಾದ ಕೇಳಿ ಹೇಳಿದರು. ಸಿದುಗೆಯ ಮೇಲೆ ತರುಣನ ಶರಣರು ಎಬ್ಬಿಸಿ ಕಳಿಸರು. ಎಬ್ಬಿಸಿ ಕಳಿಸಾರು ಸತ್ತುಳ್ಳ ಶಿವ ಶರಣರು. ಕಲಬುರಗಿ ಶರಣಪ್ಪ ಬೆಳಗುವುದು ನಂದಾದೀಪ. ಕಲಬುರಗಿ ಶರಣಪ್ಪ ಬೆಳಗುವುದು ನಂದಾದೀಪ. ಭಕ್ತರ ಬಾಳಿಗೆ ಕಲ್ಪ ವೃಕ್ಷವೋ. ಭಕ್ತರ ಬಾಳಿಗೆ ಕಲ್ಪ ವೃಕ್ಷವೋ. ಭಕ್ತರ ಬಾಳಿಗೆ ಕಲ್ಪ ವೃಕ್ಷವೋ. ಶರಣ ಬಸಪ್ಪ ಯಾವ ರೀತಿ ಯಾರನ್ನ ಉದ್ಧಾರ ಮಾಡ್ತಿದ್ದನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆ ಬಡವಿಗೆ ಮಳೆ ಬರುವ ನೆಪ ಮಾಡಿ ಆಕೆಯ ಕೊಳ್ಳ ತರಬೇಕು ಅಂದ್ರೆ ಇದೆಲ್ಲವೂ ಕೂಡ ಶರಣ ಬಸವರು ಅವಳನ್ನು ಉದ್ಧಾರ ಮಾಡಲು ಮಾಡಿರ್ತಕ್ಕಂಥ ಲೀಲೆ. ಶರಣರು ಭಾಳ ಕರುಣಾಮಯಿ ಇದ್ದರು. ಯಾವುದೋ ಒಂದು ಲೀಲೆ ಮಾಡಬೇಕಾಗಿತ್ತು ಅಂದ್ರೆ ಪ್ರತ್ಯಕ್ಷವಾಗಿ ಶರಣ ಬಸಪ್ಪಲ್ಲಿ ಬರಲೇಬೇಕಾಗಿರಲಿಲ್ಲ. ದಾಸರು ಹೇಳ್ಯಾರ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ತಿಳ್ಕೊಂಡು ಎಲ್ಲೋ ಕೂತು ಯಾವುದೋ ಭಕ್ತ ಶರಣ ಬಸಪ್ಪನ ಹೆಸರನ್ನು ಹೇಳಿ ಬಿಟ್ರೆ ಸಾಕು, ಬಂದಿರುವ ಸಂಕಷ್ಟ ತಾನ ದೂರಾಗಿ ಹೋಗ್ತಿತ್ತು. ಕಲಬುರಗಿ ಹತ್ರನೇ ಇರ್ತಕ್ಕಂಥ ಒಂದು ಗ್ರಾಮ ಕೋರವಾರ. ಕೋರವಾರ ಅಂತ ತಿಳ್ಕೊಂಡು ಆ ಊರು ದೇವರು ಅಣವೀರ ಭದ್ರ. ಅಣವೀರ ಭದ್ರನ ದೇವಸ್ಥಾನ ಅಜೀರ್ಣ ಆಗಿತ್ತು ಅಂದ್ರೆ ಬಿದ್ದು ಹೋಗಿತ್ತು. ಅದನ್ನು ಕಟ್ಟಡ ಮಾಡ್ಲಿಕ್ಕೆ ತೆಗೆದಿದ್ರು. ಕಟ್ಟಡ ಮಾಡಬೇಕಂತ ತಿಳ್ಕೊಂಡು ಕಟ್ಟಡ ಅಗದಿ ಕರಿ ಕಲ್ಲಿನೊಳಗೆ ಉದ್ದಾದ ಕಲ್ಲಿನ ತುಂಡುಗಳನ್ನು ಹಾಕಿ ಅದನ್ನು ಕಟ್ತಾ ಇದ್ರು. ದೇವಸ್ಥಾನ ಕಟ್ಟಡ ನಡೆದದ. ಆ ಅಣವೀರ ಭದ್ರನ ಅರ್ಚಕ ವೀರಯ್ಯ ರುದ್ರಯ್ಯ ಅಂತ ತಿಳ್ಕೊಂಡು ರುದ್ರಯ್ಯ ಶರಣ ಬಸಪ್ಪನ ಮೇಲೆ ಅಪರಿಮಿತವಾಗಿರ್ತಕ್ಕಂಥ ಭಕ್ತಿಯನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ. ಒಂದು ದೊಡ್ಡ ಕಲ್ಲಿತ್ತು, ಅದು ಎತ್ತಿ ದೇವಸ್ಥಾನದ ಕಟ್ಟಡನ ಏರಿಸಬೇಕಾಗಿತ್ತು. ಆ ಕಲ್ಲ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಪೈಲ್ವಾನ್ರು ಬಂದು ಅದನ್ನು ಎತ್ತಿಡ್ಬೇಕಂತ ತಿಳ್ಕೊಂಡು ಹಗ್ಗ ಹಾಕಿದ್ರು, ಕಟ್ಟಿಗೆ ಹಾಕಿದ್ರು, ಏನು ಹಾಕಿದ್ರು ಆ ಕಲ್ಲು ಏಳುತ್ತಾನೇ ಇಲ್ಲ. ರುದ್ರಯ್ಯ ನೋಡ್ಕೋಂತ ನಿಂತಿದ್ದ. ಒಟ್ಟ ಕಲ್ಲು ಹೇಳವಲ್ದು. ಎಂತೆಂಥ ಪೈಲ್ವಾನ್ರು ಬಂದಾರೆ. ಒಬ್ಬೊಬ್ಬ ಪೈಲ್ವಾನ್ರಂತೂ ಕಲ್ಲನ್ನು ಎತ್ತಿ ಹಿಂಗೆ ಒಗತಕ್ಕಂಥವ್ರು ಬಂದಾರೆ. ಆ ಕಲ್ಲು ಏಳ್ತಾನೇ ಇಲ್ಲ. ಅವಾಗ ರುದ್ರಯ್ಯ ಮನದೊಳಗೆ ಶರಣ ಬಸಪ್ಪನನ್ನು ನೆನೆದಂತಾನೆ, ಅಪ್ಪ ಶರಣ ಬಸಪ್ಪ, ಅಣವೀರ ಭದ್ರೇಶ್ವರ ದೇವಸ್ಥಾನ ಮುಗಿಬೇಕಾಗ್ಯದ. ಈ ಕಲ್ಲು ಮ್ಯಾಲ ಹೋದಾಗ ಮುಂದಿನ ಕೆಲಸ ಚಾಲು ಆಗ್ತದೆ. ದಯತ್ತೋರಪ್ಪ ನೋಡು, ಈ ಕಡೆ ನಮ್ಮ ಕಡೆ ಒಂದಿಟ್ಟು ನೋಡು ಅಂತ ತಿಳ್ಕೊಂಡು ಕಲ್ಲು ಎತ್ತಲಕತ್ತವ್ರಿಗೆ ಹೇಳ್ತಾನೆ, ಸುಮ್ಮನೆ ಎತ್ತಬೇಡ್ರಿ, ಈ ಸಲ ಎತ್ತುವ ಮುಂದೆ ಶರಣ ಬಸಪ್ಪನ ಜೈಕಾರ ಮಾಡಿ ಎತ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಅಲ್ಲಿರ್ತಕ್ಕಂಥ ಎಲ್ಲರೂ ಅಂತಾರೆ, ಭಾಳ ಚಲೋ ಐತ್ರಿ ಸ್ವಾಮಿಗಳ ಹೇಳಿದ್ರಿ ಅಂತ ತಿಳ್ಕೊಂಡು ಎಲ್ಲರೂ ಮೊದಲು ಹಿಡಿದಾರೆ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಿಕಿ ಅಂತ ಹೇಳಿ ಹಿಂಗೆ ಕಲ್ಲು ಎತ್ತಾರ. ಅಗದಿ ಹೂವು ಎತ್ತಿಟ್ಟಂಗ ಕಲ್ಲು ಹೋಗಿ ಕೂಡಬೇಕಾದ ಜಾಗಕ್ಕೆ ತಾನೇ ಕೂತು ಬಿಟ್ಟಿಂತಂತೆ. ಇಲ್ಲಿ ಶರಣರು ಬರಬೇಕಾಗಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ ಕೇವಲ ಅವರ ನಾಮಸ್ಮರಣೆ ಮಾತ್ರದಿಂದ, ಅವರನ್ನು ನೆನೆಸೋದು ಮಾತ್ರದಿಂದ ಅಲ್ಲಿರ್ತಕ್ಕಂಥ ಕೆಲಸ ತೀರಿ ಹೋಗಿ ಬಿಡ್ತದೆ. ಎಲ್ಲರೂ ರುದ್ರಯ್ಯನವ್ರಿಗೆ ಅಂತಾರೆ, ಒಳ್ಳೆ ಟೈಮ್ಗೆ ಒಳ್ಳೆ ವಿಚಾರ ಹೇಳಿದ್ರಲ್ಲಪ್ಪ, ಪುಣ್ಯ ಬರಲಿ ಮಗಂತ ತಿಳ್ಕೊಂಡು ಅಣವೀರ ಭದ್ರನಿಗೆ ರುದ್ರಯ್ಯನವರಿಗೆ ನಮಸ್ಕಾರ ಮಾಡಿ ತಮ್ಮ ಮನೆಗೆ ಹೋಗ್ತಾ ಇರ್ತಾರೆ. ಹಂಗೆ ಶರಣ ಬಸಪ್ಪ ಬಹಳ ಶಕ್ತಿವಂತರದರೆ, ಬಹಳ ಪವಾಡ ಪುರುಷರದರೆ. ಅವತ್ತ ಪವಾಡ
ಪವಾಡ ಮಾಡ್ಯಾರಂತಲ್ಲ, ಇವತ್ತಿಗೂ ಕೂಡ ಎಷ್ಟೋ ಪವಾಡಗಳಲ್ಲಿ ನಡೀತಾ ಇದ್ದಾವ. ನಮ್ಮ ಅಶೋಕ್ ಗೌಡ್ರು ಅವರೊಂದು ಪುಸ್ತಕ ಕೊಟ್ಟಾರ ನನಗೆ. ಅವ್ರಿಗೆ ತಿಂಗಳ ಬರ್ತಾವಂತ, ತಿಂಗಳೇನು 15 ದಿನಕ್ಕೊಮ್ಮೆ ಬರ್ತಾವಂತ ಸಂಸ್ಥಾದಿಂದ. ಅಲ್ಲಿ ಯಾರೋ ಅವ್ರ ಬ್ರದರ್ ನೌಕರಿ ಮಾಡ್ತಾರಂತೆ. ಆ ಬುಕ್ಕಿನೊಳಗೆ ಇವತ್ತಿಗೂ ಕೂಡ ಯಾರು ಹೋಗಿ ಏನು ಬೇಡ್ಕೊಂಡಾರೆ ಅವರಿಗೆ ಶರಣ ಬಸಪ್ಪ ಏನು ಕೊಟ್ಟಾನ ಅನ್ನೋದು ಹೊಸತಾಗಿರ್ತಕ್ಕಂಥ ಪವಾಡಗಳು ಕೂಡ ಸಾಕಷ್ಟು ಆಗಕತ್ತವೆ. ಶರಣ ಬಸಪ್ಪ ಅಂದು ಇಂದು ಮುಂದು ಎಂದಿಗೂ ಕೂಡ ಸತ್ಯವಾಗಿರ್ತಕ್ಕಂಥ ದೇವರು ಕಲಬುರಗಿಯ ಶರಣ ಬಸವ ಅದಾನ. ಅಂತ ಶರಣನ ಪುರಾಣದೊಳಗೆ ನೀವೆಲ್ಲ ಭಾಗಿಯಾಗಿರಿ. ಶರಣಾರ್ಥಿಗಳು, ಪ್ರವಚನವನ್ನು ವೀಕ್ಷಿಸುತ್ತಿರುವ ಎಲ್ಲ ಅಭಿಮಾನಿಗಳಿಗೆ ಶರಣಾರ್ಥಿಗಳು. ಪುರಾಣ ರತ್ನ ಪ್ರವಚನ ಪ್ರವೀಣ ಎನಿಸಿಕೊಂಡಿರತಕ್ಕಂಥ ವೇದಮೂರ್ತಿ ಪಂಡಿತ್ ಶಿವಾನಂದಯ್ಯ ಶಾಸ್ತ್ರಿಗಳು ಹಿರೇಮಠ್, ಸಾಕಿನ್ ತಡವಲ್ಗ, ವಿಜಯಪುರ ಇವರು ಒಂದು ತಿಂಗಳ ಪರ್ಯಂತರ ಶ್ರಾವಣ ಮಾಸದ ನಿಮಿತ್ತವಾಗಿ ಸುಕ್ಷೇತ್ರ ಹೆಗಡಿಹಾಳ ಗ್ರಾಮದಲ್ಲಿ ಶರಣಬಸವೇಶ್ವರ ಜೀವನ ದರ್ಶನ ಪ್ರವಚನವನ್ನು ಹೇಳುತ್ತಾ ಇದ್ದು, ಈ ಒಂದು ತಿಂಗಳ ಪರ್ಯಂತರದ ಪ್ರವಚನವನ್ನು ಆಲಿಸಲು ತಾವುಗಳು ಎಲಿಗಾರ ಮೆಲೋಡಿಸ್ ಎಂಬ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಏಕೆಂದರೆ ಈ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದು ತಿಂಗಳ ಪರ್ಯಂತರದ ಮಹಾತ್ಮ ದಾಸೋಹ ಮೂರ್ತಿ ಶರಣಬಸವೇಶ್ವರರ ಜೀವನ ದರ್ಶನ ಪ್ರವಚನದ ಒಂದೊಂದು ಪವಾಡಗಳು ಈ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆ ತಲುಪುತ್ತವೆ. ಆದ ಕಾರಣದಿಂದ ಸಕಲರು ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಮ್ಮ ಚಾನಲನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು.